ನಮಸ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇವಾಗ ಇಲ್ಲೇನಂತಂದರೆ ಸ್ಟೋರ್ ಸೆಕ್ಷನಲ್ಲಿದ್ದೀನಿ. ಇಲ್ಲೇನಂತಂದರೆ ನಾವೊಂದು ಕಾಪರ್ ಪ್ಲೇಟ್ ಹಾಕಿದ್ವಿ. ಅದನ್ನು ಇವಾಗ ರಿಸೀವ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಾಪರ್ದು ಏನಂತಂದರೆ ಒಂದು ಫಿಸಿಕಲಿ ಯಾವ ರೀತಿ ಇರುತ್ತೆ ಅಂತಕ್ಕಂದ್ರೆ ಏನಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಸೊ ಇದೊಂದು ಕಲರ್ ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ. ಕಿರಿಕಿರಿ ಬೇಡ ಎಷ್ಟು ಸೊ ಇದನ್ನು ಯಾವ ರೀತಿ ಒಂದು ಏನಂತಂದರೆ ಒಂದು ಮ್ಯಾನ್ಯುವಲಿ ವೇಟ್ ತೆಗಿಬೇಕಂತ ನಾನು ಪ್ಲೇಟ್ ಮೇಲೆ ಆಲ್ರೆಡಿ ಏನಪ್ಪ ಅಂತಂದರೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದ್ದೀನಿ. ಅಲ್ಲಿ ನೋಡಿ, ನಮಗೆ ಯಾವುದೇ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ ಬಂದಾಗ ಅಲ್ಲಿ ಒಂದು ಏನೇನು ಫಾರ್ಮುಲಾ ಬಳಸ್ಬೇಕಂತಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಫಾರ್ಮುಲಾ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನಂತಂದರೆ ನೋಡಿ, ಇಲ್ಲಿ ಬಂದುಬಿಟ್ಟು ಫಸ್ಟ್ ಏನಂತಂದರೆ ಒಂದು ನಮಗೆ ಲೆಂಗ್ತು, ಇದು ಲೆಂತ್ ಬಂದುಬಿಟ್ಟು ಏನಂತಂದರೆ 1.5 ಮೀಟರ್ ಇದೆ, ಅಂದರೆ 1500 mm ಇದೆ. ಅದಾದ ನಂತರ ಈ ಒಂದು ವಿಡ್ತ್ ಏನಿದೆಯಲ್ಲ, ಈ ಕಡೆ ಬಂದುಬಿಟ್ಟು ವಿಡ್ತ್ ಏನು ಬರುತ್ತಲ್ಲ, ಇದು ವಿಡ್ತು ಅದು ಬಂದುಬಿಟ್ಟು ಏನಂತಂದರೆ 100 mm ಇದೆ. ಸೊ ಅದು 0.1 ಮೀಟ್ರಾಗಿ ಕನ್ವರ್ಟ್ ಆಗುತ್ತೆ. ಸೊ ಥಿಕ್ನೆಸ್ ಬಂದುಬಿಟ್ಟು ಅಲ್ಲೇನು ತೋರಿಸ್ತಾ ಇದೆಯಲ್ಲ ನಿಮಗೆ, ಥಿಕ್ನೆಸ್ ಬಂದುಬಿಟ್ಟು ಅಂದರೆ 8 mm ಪ್ಲೇಟ್ ಇದು ಬಂದುಬಿಟ್ಟು. ಸೊ ಅದೇನಾಗುತ್ತೆ 0.008 ಏನಂತಂದರೆ ಮೀಟ್ರ್ ಆಗುತ್ತೆ. ಸೊ ಇದು 8960 ಏನಿದೆಯಲ್ಲ, 8960 ಬಂದುಬಿಟ್ಟು ಇದು ಏನಪ್ಪ ಅಂತಂದರೆ ಡೆನ್ಸಿಟಿ ಆಫ್ ದ ಕಾಪರ್ ಇನ್ kg/m³ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ನಾವೆಲ್ಲವನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ 10.75 kg/m³ ಅಂತ ಇಲ್ಲಿ ಬರುತ್ತೆ. ಸೊ ಇದು ನಮ್ದು ಏನಂತಂದರೆ ಈ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ಇದಿಷ್ಟು ಬರುತ್ತೆ. ಸೊ ಇದು ನಾವೇನಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಒಂದು ವೇಯಿಂಗ್ ಮಷಿನ್ ಇದೆ. ಈ ವೇಯಿಂಗ್ ಮಷಿನ್ ಮೇಲೆ ಇಟ್ಬಿಟ್ಟು ನೋಡೋಣ ಇಲ್ಲಿ ಎಷ್ಟು ಬರುತ್ತೆ ಅಂತಕ್ಕಂಥದ್ದನ್ನು ಒಂದು ಕ್ರಾಸ್ ಚೆಕ್ ಮಾಡೋಣ ಅಷ್ಟೇ. ಸೊ ಇವಾಗ ಏನು ಮಾಡಿದ್ದೀನಿ ಅಂತಂದರೆ ಈ ಒಂದು ಪ್ಲೇಟನ್ನು ನಾನು ಈ ಒಂದು ವೇಯಿಂಗ್ ಮೆಷಿನ್ ಮೇಲೆ ಇಟ್ಟಿದ್ದೀನಿ, ನೋಡ್ತಾ ಇದ್ದೀರಾ. ಸೊ ಇದು ಎಷ್ಟೊಂದು ವೇ ಮಾಡಿದೆ ಅಂತಕ್ಕಂಥದ್ದು ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಓಕೆ ಎಷ್ಟು ತೋರಿಸ್ತಾ ಇದೆ ಅಂದರೆ ಇಲ್ಲಿ 10.7 kg ಅಂತ ಇಲ್ಲಿ ತೋರಿಸ್ತಾ ಇದೆ. 10.7 kg ನೋಡಿ. ಓಕೆ, ಸೊ ಏನಂತಂದರೆ ಇಷ್ಟೊಂದು ಮ್ಯಾನ್ಯುವಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಮತ್ತು ಒಂದು ವೇಯಿಂಗ್ ಮಿಷಿನ್ ನೋಡಿದಾಗ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸೊ ಇಷ್ಟು ಏನಂದರೆ ಗೊತ್ತಾಯ್ತಲ್ಲ ನಿಮಗೆ ಫ್ರೆಂಡ್ಸ್. ಇಷ್ಟ ಆದರೆ ಏನಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನಷ್ಟು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.